ಎಲ್ಲರಿಗೂ ನಮಸ್ಕಾರ. ತ್ರಿಶಾನಿಶ್ ಕ್ರಿಯೇಷನ್‌ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ನನ್ನ ಜ್ಯುವೆಲರಿ ತಯಾರಿಗಾಗಿ ಸಂಗ್ರಹಿಸಿರುವ ಬೀಡ್ಸ್ ಕಲೆಕ್ಷನ್ ಅನ್ನು ನಿಮ್ಮ ಜೊತೆ ಹಂಚಿಕೊಳ್ಳಲು ಇಷ್ಟಪಡ್ತೇನೆ. ಬೀಡ್ಸ್ ಜೊತೆಗೆ ಪೆಂಡೆಂಟ್‌ಗಳು ಕೂಡ ಇದ್ದಾವೆ. ಇವುಗಳನ್ನು ನಾವು ನೆಕ್ಲೆಸ್ ಅಥವಾ ಬ್ರೇಸ್ಲೆಟ್ ಮಾಡುವಾಗ ಉಪಯೋಗ ಮಾಡಬಹುದು. ನನ್ನಲ್ಲಿರೋ ಬೀಡ್ ಕಲೆಕ್ಷನಲ್ಲಿ ಮೇಯ್ನ್ ಆಗಿ ಗ್ಲಾಸ್ ಬೀಡ್ಸ್, ಸ್ಟೋನ್ ಬೀಡ್ಸ್, ವುಡನ್ ಬೀಡ್ಸ್ ಮತ್ತು ಪ್ಲಾಸ್ಟಿಕ್ ಬೀಡ್ಸ್ ಇದೆ. ಪ್ರತಿಯೊಂದು ಬೀಡ್ ಕೂಡ ತನ್ನದೇ ಆದ ಡಿಸೈನ್ ಮತ್ತು ಸ್ಟೈಲನ್ನು ಹೊಂದಿದೆ. ಇದರಿಂದ ನಾವು ವಿಭಿನ್ನ ರೀತಿಯ ಜ್ಯುವೆಲರಿ ಐಟಮ್ಗಳನ್ನು ಮನೆಯಲ್ಲೇ ತಯಾರಿಸಿಕೊಳ್ಬಹುದು. ರೌಂಡ್ ಬೀಡ್ನ ಮೆಜರ್ಮೆಂಟ್ ಯೂಶಲಿ ನಾನು ಉಪಯೋಗಿಸುವಂಥದ್ದು 4 mm, 6 mm ಹಾಗೆ 8 mm. ಈ ಬೀಡ್ಸ್ಗಳನ್ನು ಉಪಯೋಗಿಸಿಕೊಂಡು ನಾನು ನೆಕ್ಲೆಸ್, ಬ್ರೇಸ್ಲೆಟ್ ಹಾಗೆ ಇಯರಿಂಗ್ಸ್ಗಳನ್ನು ತಯಾರಿಸ್ತೇನೆ. ನೀವು ನಿಮಗೆ ಇಷ್ಟವಾದಂತಹ ಡಿಸೈನ್ಗಳಲ್ಲಿ ಆಭರಣಗಳನ್ನು ತಯಾರಿಸಿಕೊಳ್ಬಹುದು. ಇಲ್ಲಿರುವಂತಹ ಬೀಡ್ಸ್ಗಳನ್ನು ನಾನು ಆನ್ಲೈನಿಂದ ತರಿಸ್ಕೊಂಡಿದ್ದೇನೆ. ನಾನು ಈ ವಿಡಿಯೋದಲ್ಲಿ ತೋರಿಸಿರೋ ಬೀಡ್ಸ್ಗಳನ್ನು ಮೀಶೋ ಮತ್ತು ಫ್ಲಿಪ್ಕಾರ್ಟಲ್ಲಿ ಪರ್ಚೇಸ್ ಮಾಡಿದ್ದೇನೆ. ಹಾಗೆ ಕೆಲವೊಂದು ಬೀಡ್ಸ್ಗಳನ್ನು ಫ್ರಾನ್ಸ್ನಲ್ಲಿರುವಾಗ ತೇಮೋ ಆನ್ಲೈನ್ ಪ್ಲ್ಯಾಟ್ಫಾರ್ಮಿಂದ ಪರ್ಚೇಸ್ ಮಾಡ್ಕೊಂಡಿದ್ದೇನೆ. ಮೀಶೋ ಮತ್ತು ಫ್ಲಿಪ್ಕಾರ್ಟ್ನಲ್ಲಿ ತುಂಬ ಕಡಿಮೆ ರೇಟಿಗೆ ವೆರೈಟೀಸ್ ಆಫ್ ಕಲೆಕ್ಷನ್ ಕೂಡ ಇದೆ. ಜ್ಯುವೆಲರಿ ಮೇಕಿಂಗ್ ನನ್ನ ಹವ್ಯಾಸ ಮಾತ್ರ ಅಲ್ಲ, ಅದು ನನಗೆ ಸಂತೋಷ ಕೊಡುವ ಕ್ರಿಯೇಟಿವ್ ಕೆಲಸ ಕೂಡ ಆಗಿದೆ. ನಿಮ್ಮಲ್ಲಿ ಯಾರಾದರೂ ಈ ಹವ್ಯಾಸವನ್ನು ಪ್ರಾರಂಭಿಸಲು ಇಷ್ಟಪಟ್ಟರೆ ಸಣ್ಣ ಕಲೆಕ್ಷನ್ನಿಂದಲೇ ಶುರು ಮಾಡ್ಬೋದು. ಹಾಗೆ ನೀವು ಬೇಕಾದರೆ ಬಿಸ್ನೆಸ್ ಕೂಡ ಮಾಡಬಹುದು. ಸುಂದರವಾಗಿರುವ ವೆರೈಟೀಸ್ ಆಫ್ ಬೀಡ್ ಕಲೆಕ್ಷನ್ ನೋಡಲಿಕ್ಕೆ ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ಎಂಡ್ವರೆಗೆ ನೋಡಿ ಎಂಜಾಯ್ ಮಾಡಿ. ನಿಮಗೆ ಇದರಲ್ಲಿ ಯಾವ ರೀತಿಯ ಡಿಸೈನ್ ಇಷ್ಟವಾಯಿತು ಅಂತ ಹೇಳಿ ಕಮೆಂಟಲ್ಲಿ ತಿಳಿಸಿ. ಹಾಗೆ ಯಾವುದಾದ್ರೂ ಜ್ಯುವೆಲರಿ ಮೇಕಿಂಗ್ ವೀಡಿಯೋಸ್ಗಳು ಬೇಕಿದ್ದರೆ ಆಲ್ರೆಡಿ ನನ್ನ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೇನೆ. ಆ ವಿಡಿಯೋಗಳನ್ನು ನೋಡಿ ಸುಲಭವಾಗಿ ನೀವು ಮನೆಯಲ್ಲಿ ಇಯರಿಂಗ್ಸ್ಗಳನ್ನು ತಯಾರಿಸ್ಕೊಳ್ಬೋದು. ನಾವೇ ತಯಾರಿಸಿದ ಇಯರಿಂಗ್ಗಳನ್ನು ಹಾಕೊಳ್ಳುವ ಖುಷಿಯೇ ಒಂಥರ ಬೇರೆ. ಈ ಥರ ಬೀಡ್ಸ್ ಮತ್ತು ಚಾರ್ಮ್ಗಳನ್ನು ಬಳಸಿಕೊಂಡು ನೀವು ಇಯರಿಂಗ್ಸು, ನೆಕ್ಲೆಸ್ಸು, ಆ್ಯಂಕ್ಲೆಟು, ಬ್ರೇಸ್ಲೆಟ್ಗಳನ್ನು ಕೂಡ ರೆಡಿ ಮಾಡ್ಕೋಬೋದು. ಜ್ಯುವೆಲರಿ ಮೇಕಿಂಗಿಗೆ ಬೇಕಾಗಿರುವಂಥ ಇನ್ನಷ್ಟು ಮೆಟೀರಿಯಲ್ಗಳು ಮತ್ತು ಟೂಲ್ಗಳ ಬಗ್ಗೆ ಇನ್ನೊಂದು ವಿಡಿಯೋವನ್ನು ನಾನು ಮಾಡ್ತೇನೆ. ನಿಮಗೇನಾದರೂ ಜ್ಯುವೆಲರಿ ಮೇಕಿಂಗ್ ರಿಲೇಟೆಡ್ ಏನಾದರೂ ಕ್ವಶನ್ಸ್ ಇದ್ದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಾನು ಅದರ ಬಗ್ಗೆ ಆನ್ಸರ್ ಮಾಡಲಿಕ್ಕೆ ಟ್ರೈ ಮಾಡ್ತೇನೆ. ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಕ್ವಶನ್ಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ದಯವಿಟ್ಟು ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಇದರಿಂದ ಮುಂದಿನ ವಿಡಿಯೋ ಅಪ್ಲೋಡ್ ಆಗುವಾಗ ನೋಟಿಫಿಕೇಷನ್ ಬರ್ತದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಐಡಿಯಾದೊಂದಿಗೆ ಸಿಗೋಣ. ಬಾಯ್.